ಸಗಣಿಯಿಂದಲೇ ವಿಭೂತಿ ಯಾಕೆ ಮಾಡ್ಕೋಬೇಕು ಅಂತಾರೆ ಆ ಸ್ವಾಮೀಜಿ. ನಾಯಿದು ಹಂದಿದು ಮಾಡಿ ಹಚ್ಕೊಳ್ಳಿ, ಯಾರು ಬೇಡ ಅಂತಾರೆ. ನಿಜ ಗುಣಾನಂದ ಸ್ವಾಮಿಗೆ ಹಿಂದೂ ಹುಲಿ ಯತ್ನಾಳ್ ಕೌಂಟರ್ ಅನ್ನು ನೀಡಿದ್ದಾರೆ. ಸಗಣಿಯಿಂದಲೇ ವಿಭೂತಿ ಯಾಕೆ ಮಾಡ್ಕೋಬೇಕು ಅಂತಾರೆ ಆ ಸ್ವಾಮಿ. ನಾಯಿದೋ ಹಂದಿದೋ ಮಾಡಿ ಹಚ್ಕೊಳ್ಳಿ, ಯಾರು ಬೇಡ ಅಂತಾರೆ. ನಿಜಗುಣಾನಂದ ಸ್ವಾಮಿಗೆ ಹಿಂದೂ ಹುಲಿ ಯತ್ನಾಳ್ ಕೌಂಟರ್. ಇಸ್ಲಾಂ ಮತ್ತು ಲಿಂಗಾಯತ ಧರ್ಮಕ್ಕೆ ಬಹಳಷ್ಟು ಸಾಮ್ಯತೆ ಇದೆ ಅಂತಾರೆ. ಗೋವಿನ ಸಗಣಿಯಿಂದಲೇ ಯಾಕೆ ವಿಭೂತಿಯನ್ನ ಮಾಡಬೇಕು ಅಂತ ಕೇಳ್ತಾರೆ. ಹಾಗಾದ್ರೆ ನೀವ್ಯಾಕೆ ವಿಭೂತಿಯನ್ನ ಹಚ್ಕೊಳ್ತೀರಿ? ಯತ್ನಾಳ್ ವಾಗ್ದಾಳಿ. ಎಲ್ಲಿ ಹಿಂದೂ ಧರ್ಮ ಅಪಮಾನಿಸ್ತಾರೋ ಆ ಸಭೆಗೆ ನಾನು ಹೋಗೋದಿಲ್ಲ. ನೀವು ಹಿಂದೂ ಧರ್ಮ ವಿರೋಧಿಸೋದಾದ್ರೆ ಕೇಸರಿ ಖಾಬಿ ಬಿಸಾಡಿ. ಹಿಂದೂ ಧರ್ಮದ ಟೀಕಾಕಾರರಿಗೆ ಹಿಂದೂ ಹುಲಿ ಯತ್ನಾಳ್ ಸವಾಲ್ ಎಸೆದಿದ್ದಾರೆ. ಹಿಂದೂ ಹುಲಿ ಯತ್ನಾಳ್ ಅವರು ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ. ಸಗಣಿಯಿಂದಲೇ ವಿಭೂತಿಯನ್ನ ಯಾಕೆ ಮಾಡ್ಕೊಂಡು ಹಚ್ಕೊಳ್ತಾರೆ? ಹಿಂದೂ ಧರ್ಮಕ್ಕೂ ಮುಸ್ಲಿಂ ಧರ್ಮಕ್ಕೂ ತುಂಬಾ ವ್ಯತ್ಯಾಸ ಇದೆ. ಇಸ್ಲಾಂ ಧರ್ಮಕ್ಕೂ ಹಾಗೂ ಹಿಂದೂ ಧರ್ಮಕ್ಕೂ ವ್ಯತ್ಯಾಸ ಇದೆ, ಸಾಮ್ಯತೆ ಇದೆ ಅಂತ ಹೇಳಿ ನೀವು ಹೇಳ್ತಾ ಇದ್ದೀರಾ. ಸೊ ಆ ಒಂದು ನಿಟ್ಟಿನಲ್ಲಿ ಅವರು ವಾಗ್ದಾಳಿಯನ್ನ ನಡೆಸ್ತಾ ಇರುವಂತದ್ದು. ಗೋವಿನ ಸಗಣಿಯಿಂದಲೇ ಯಾಕೆ ವಿಭೂತಿಯನ್ನ ಮಾಡ್ತಾರೆ? ನಾಯಿದೋ ಹಂದಿದೋ ಯಾಕೆ ಮಾಡೋದಿಲ್ಲ? ಅದನ್ನೇ ಮಾಡ್ಕೊಂಡು ಹಚ್ಕೊಳ್ಳಿ ಅಂತ ಹೇಳಿ ಹಿಂದೂ ಹುಲಿ ಯತ್ನಾಳ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಹಿಂದೂ ಧರ್ಮದ ಟೀಕಾಕಾರರಿಗೆ ಹಿಂದೂ ಹುಲಿ ಯತ್ನಾಳ್ ಸವಾಲ್. ಸಗಣಿಯಿಂದಲೇ ವಿಭೂತಿ ಯಾಕೆ ಮಾಡ್ಕೊಳ್ಬೇಕು ಅಂತಾರೆ ಆ ಸ್ವಾಮೀಜಿ. ನಾಯಿದೋ ಹಂದಿದೋ ಯಾವುದೋ ಮಾಡ್ಕೊಂಡು ಹಚ್ಕೊಳ್ಳಿ, ಯಾರು ಬೇಡ ಅಂತಾರೆ ಅಂತ ಹೇಳಿ ಗಟ್ಟಿ ಧ್ವನಿಯಿಂದ ಮಾತನಾಡಿರುವಂತಹ ಘಟನೆ ನಡೆದಿದೆ. ಇಸ್ಲಾಂ ಹಾಗೂ ಲಿಂಗಾಯತ ಧರ್ಮಕ್ಕೆ ಬಹಳಷ್ಟು ಸಾಮ್ಯತೆ ಇದೆ ಅಂತಾರೆ. ಗೋವಿನ ಸಗಣಿಯಿಂದಲೇ ಯಾಕೆ ವಿಭೂತಿಯನ್ನ ಮಾಡಬೇಕು ಅಂತ ಹೇಳ್ತಾರೆ. ಹಾಗಾದ್ರೆ ನೀವು ಯಾಕೆ ವಿಭೂತಿಯನ್ನ ಹಚ್ಕೊಳ್ತಿದ್ದೀರಿ ಅಂತ ಹೇಳಿ ಹಿಂದೂ ಹುಲಿ ವಾಗ್ದಾಳಿಯನ್ನ ಮಾಡಿರುವಂಥದ್ದು. ಎಲ್ಲಿ ಹಿಂದೂ ಧರ್ಮ ಅಪಮಾನಿಸ್ತಾರೋ ಆ ಸಭೆಗೆ ನಾನು ಹೋಗಲ್ಲ. ನೀವು ಹಿಂದೂ ಧರ್ಮ ವಿರೋಧಿಸೋದಾದ್ರೆ ಕಾವಿ ಮತ್ತು ಕೇಸರಿ ಬಿಸಾಡಬೇಕು. ನೀವು ಹಿಂದೂ ಧರ್ಮದ ಟೀಕಾಕಾರರಿಗೆ ಹಿಂದೂ ಹುಲಿ ಯತ್ನಾಳ್ ನಿಜಕ್ಕೂ ಕೂಡ ಸವಾಲನ್ನ ಎಸಗಿರುವಂತಹ ಘಟನೆ ನಡೆದಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.